ಆ ಹೀರೋ ಯಾರು ಅಂತ ಕೇಳ್ಬೇಡಿ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ನನಗ್ ಗೊತ್ತಾಯ್ತು ನೀವು ಹೇಳಿಲ್ಲ ಅಂತಂದ್ರು. ಟಾಲಿವುಡ್ ಅಲ್ಲ ಅಷ್ಟೇ ಅಲ್ಲ, ಇಡೀ ಪ್ಯಾನ್ ಇಂಡಿಯಾದಲ್ಲಿ ಅವ್ರ ಹೆಸರು ವಾಸಿ ಆಗಿದೆ ಈಗ. ಹಾ, ಹೌದೌದೌದು. ಸೊ ಬಟ್ ಎಲ್ಲೋ ಒಂದ್ ಕಡೆ ಅನ್ಸುತ್ತಲ್ಲ, ಇವಾಗ ಕರ್ಸ್ಕೊಂಡ್ ಮೇಲೆ ಆ ಒಂದು 2 ಅವರ್ಸ್ ಟೈಮ್ ಕೊಟ್ಟ ಮೇಲೆ ಇಂತ ಒಂದು ಕಾನ್ಸೆಪ್ಟ್ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಿಮ್ ಸಿನಿಮಾ ಅವ್ರು ನೋಡಿದಾಗ ಅನ್ಸುತ್ತೆ ಅಂತ ಅನ್ಸುತ್ತೆ ಅಲ್ಲ. ಇರ್ಬೋದು ಸರ್, ಮೇ ಬಿ. ಬಟ್ ನನ್ ಹಣೆ ಬರ್ದಲ್ಲಿ ಬರ್ದಿತ್ತು ಅದು ಕ್ಯಾರೆಕ್ಟರ್. ನಿಜವಾಗ್ಲೂ ನಾನು ತುಂಬಾ ಲಕ್ಕಿ ಪರ್ಸನ್ ಅಂತೀನಿ ಸರ್. ಬೇರೆ ನಾನು ಯಾವ್ದೇ ಸಿನಿಮಾ ಮಾಡಿ ನಾನು ಲಾಂಚ್ ಆಗಿದ್ರು ಸರ್, ಈ ತರ ನನಗೆ ಒಂದು ಅವಕಾಶ ನಂಗೆ ಖಂಡಿತ ಸಿಗ್ತಿರ್ಲಿಲ್ಲ ಸರ್. ನಾನು ಇದನ್ನ ಘಂಟಾಘೋಷವಾಗಿ ತುಂಬಾ ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ನಾನು ಮಾಡಿರ್ತಕ್ಕಂಥ ಯಾವ ಜನ್ಮದ ಪುಣ್ಯನೇನೋ ಗೊತ್ತಿಲ್ಲ ಸರ್. ನನಗೆ ಈ ಸೈಕೋ ಶುಕ್ಲ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಗೊತ್ತಾ, ಎಕ್ಸ್ಟ್ರೀಮ್ ಲೆವೆಲ್ ಆಗಿ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಸರ್. ಮತ್ತೆ ನನ್ನ ಜೀವನದಲ್ಲಿ ಈ ತರ ಒಂದು ಕ್ಯಾರೆಕ್ಟರ್ ಬೇರೆ ಸಿಗ್ಬೋದು, ಬಟ್ ಈ ತರ ಒಂದು ಕ್ಯಾರೆಕ್ಟರ್ ನೆವರ್ ಸರ್ ಸಿಗಲ್ಲ. ಯಾಕಂದ್ರೆ ನನ್ಗೆ ಆದಂತ ಒಂದು ಹೇಳಿ ಮಾಡಿಸ್ತಕ್ಕಂಥ ಒಂದು ಕ್ಯಾರೆಕ್ಟರ್ ತರ ಇದೆ ಸರ್. ಇದು ತುಂಬಾ ಚೆನ್ನಾಗಿದೆ. ಏನಕ್ಕೋಸ್ಕರ ದಿಲ್ಮಾರ್ ರಿಲೀಸ್‌ಗೆ ತಡವಾಯ್ತು ಅನ್ನುವಂಥದ್ದು? ಸರ್ ಅದಕ್ಕೆ ಈಗ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಹತ್ತತ್ರ 5 ವರ್ಷ. ಸರ್ ಎಲ್ಲಾ ಸಿನಿಮಾಗಳಿಗೂ ಇದ್ದಂತ ಸಮಸ್ಯೆಗಳು ನಮ್ಮ ಸಿನಿಮಾದಲ್ಲೂ ಇರುತ್ತೆ ಸರ್. ಯಾಕಂದ್ರೆ ಪ್ರೊಡ್ಯೂಸರ್ ದುಡ್ಡು ಹಾಕಕ್ ರೆಡಿ ಇರ್ತಾರೆ. ದುಡ್ಡು ಹಾಕಕ್ ಈಗ ನೀವು ದುಡ್ಡು ಹಾಕಕ್ ರೆಡಿ ಇದ್ರೆ ನಿಮ್ಮ ಅಕ್ಕಪಕ್ಕದವ್ರು ಬಿಡಲ್ಲ. ವಸ್ಪ ಅವ್ನಿಗೆ ಏನಕ್ಕೆ ದುಡ್ಡು ಹಾಕಿಲ್ಲ, ಏನ್ ಮಾಡ್ತೀರಾ ಅವ್ನ ಮುಖಕ್ಕೆ ಯಾವನ್ ಹೀರೋ ಅಂತ ಮಾಡ್ತಾನೆ, ನೀವ್ ಹಾಕೋ ದುಡ್ಡು ವಾಪಸ್ ಬರಲ್ಲ, ₹1 ಬರಲ್ಲ, ಹೋದ್ರಿ ನೀವ್ ಮನೆ ಮಠ ಮಾರ್ಕೊಂಡು ಹಾಳಾಗ್ ಹೋಯ್ತೀರಾ, ಎಲ್ಲ ಭಿಕ್ಷೆ ಬಿಡ್ಬೇಕಾಗುತ್ತೆ. ಈ ತರ ಎಲ್ಲ ಅಂದ್ರೆ ಪ್ರತಿ ಒಂದು ಕೆಲಸದಲ್ಲೂ ಅವಮಾನಗಳು ಇದ್ದೇ ಇರುತ್ತೆ ಸರ್. ಅಂದ್ರೆ ಅವಮಾನ ಇಲ್ದಲೆ ಯಾರು ಇಲ್ಲಿವರೆಗೂ ಬರೋದಿಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಅಷ್ಟು ಈಸಿಯಾಗಿ ಬಂದು ಇವತ್ತು ನಿಮ್ ಎದುರುಗಡೆ ಖಂಡಿತ ಕೂತಿಲ್ಲ ಸರ್. ಯಾಕಂದ್ರೆ ನಾನು ಇವತ್ತು ನಿಮ್ ಎದುರುಗಡೆ ಕುಂತಿನ ಅದೆಲ್ಲಾನು ಫೇಸ್ ಮಾಡ್ಕೊಂಡು ಅದೆಲ್ಲ ದಾಟಿ ಇಲ್ಲಿ ಬಂದು ಕುಂತಿದೀನಿ ಸರ್. ಅದೇ ತರ ನಮ್ ಸಿನಿಮಾಗಳಿಗೂನು ಗ್ರಹಣ, ಅಡೆತಡೆಗಳು, ಸಮಸ್ಯೆಗಳು, ಕೋವಿಡ್ ಆಗಿರ್ಬೋದು, ನನ್ನ ಕೈ ಫ್ರಾಕ್ಚರ್ ಆಗತ್ತೆ. ಅಂದ್ರೆ ಒಂದು ಹೊಸಬ್ರು ಸಿನಿಮಾ ಏನೇನ್ ಫೇಸ್ ಮಾಡತ್ತೋ ಅದೆಲ್ಲ ಫೇಸ್ ಮಾಡೇ ಬಂದು ಇಲ್ಲಿ ಕುಂತಿದೀನಿ ಸರ್ ನಾನು. ಅಂದ್ರೆ ಈಗಂತೂ ಹೇಳಿದ್ರಿ ಸಿನಿಮಾ ಅಂತ ಹೇಳ್ಬಿಟ್ಟು, ಯಾಕಂತಂದ್ರೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲೂ ಕೂಡ ಅವಮಾನ ಆಗಿರುತ್ತೆ, ಬೆಳ್ಳಿ ಪರದೆಯಲ್ಲೂ ಕೂಡ ಅವಮಾನ ಆಗಿರುತ್ತೆ. ನೀವು ಲೈಫ್ ಅನ್ನ ಆ ಅವಮಾನಗಳನ್ನ ತುಳಿದು ಈಗ ಒಂದು ಸ್ಟೇಜ್‌ಗೆ ಬಂದಿದ್ದೀರಾ. ಸೊ ಯಾವ್ದಾದ್ರು ಒಂದು ಘಟನೆಯನ್ನ ಶೇರ್ ಮಾಡೋದಾದ್ರೆ? ಸರ್ ನನಗೆ ಏನಾಗತ್ತಂತಂದ್ರೆ, ನಾನು 2014ರಲ್ಲಿ ನಾನು ಹೈದರಾಬಾದಿಂದ ಬೆಂಗಳೂರಿಗೆ ಬಂದು ನಾನು ಹೀರೋ ಆಗ್ಬೇಕಂತ ಅಂದ್ಬಿಟ್ಟು ಎಲ್ಲ ಅವತ್ತಿಂದನೂ ಇರ್ತೀನಿ. ಒಬ್ಬ ಪ್ರೊಡ್ಯೂಸರ್‌ನ ಹುಡುಕಿ ಆಲ್ಮೋಸ್ಟ್ ಒಂದು 3 ಮಂತ್ಸ್ ನಾವು ಕೆಲಸ ಮಾಡ್ತೀವಿ ಸರ್. ಕೆಲಸ ಮಾಡಿ ಟೀಮ್ ಎಲ್ಲ ಇದ್ ಮಾಡಿ ಸುದೀಪ್ ಸರ್ ಅಸೋಸಿಯೇಟು ನನಗೆ ಡೈರೆಕ್ಟ್ ಮಾಡ್ಬೇಕಾಗಿರುತ್ತೆ. ಒಬ್ರು ಡೈರೆಕ್ಟ್ರು ಇವತ್ತು ಅವ್ರು ಡೈರೆಕ್ಟ್ ಮಾಡ್ತಿದ್ದಾರೆ. ಏನೋ ಮಾಡಿ ಕಷ್ಟಪಟ್ಟು ಗೊತ್ತಲ್ಲ ಸರ್, 10 ಜನನ ಹುಡುಕ್ಬಿಟ್ಟು ನಾನು ನೀನು ಹುಡುಕು ನೀನು ಹುಡುಕು ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಹುಡುಕಿ ಪ್ರತಿಯೊಬ್ರು ಮಾಡ್ತಕ್ಕಂಥ ಕೆಲಸನ ನಾನೇನು ಸಪ್ರೇಟ್ ಆಗಿ ಏನು ಮಾಡಿಲ್ಲ. ಸರ್ ಎಲ್ಲ ಆಗತ್ತೆ. ನಾಳೆ ಇನ್ನೇನು ಅವರು ನಮ್ಮ ಜೊತೆ ಟೀಮ್ ಜೊತೆ ಜರ್ನಿ ಮಾಡ್ತಾರೆ. ಪ್ರೊಡ್ಯೂಸರ್‌ನು ಒಂದು 3 ಮಂತ್ಸ್ ಎಲ್ಲ ಇದು ಮಾಡಿ ಆಫೀಸ್ ಹಾಕೊಡ್ತಾರೆ. ಎಲ್ಲ ಇದಾಗುತ್ತೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಫೈನಲ್ ಆಗುತ್ತೆ. ಇನ್ನೇನು ನಾಳೆ ಶೂಟಿಂಗು ಅನ್ನೋ ಒಂದು ಸಮಯ ಬಂದಾಗ ಏನಾಗುತ್ತೆ, ಎಲ್ಲ ಪೋಸ್ಟ್ ಎಲ್ಲ ಪ್ರಿಂಟ್ ಆಗುತ್ತೆ. ಪೇಪರ್‌ಗೆಲ್ಲ ಕೊಟ್ಬಿಡ್ತೀವಿ. ನಾಳೆ ಮಾರ್ನಿಂಗ್ ಮುಹೂರ್ತ ಸಿನಿಮಾದು ಇದಾದಾಗ ನಾನು ಯಾರೋ ಒಬ್ಬ ಫ್ರೆಂಡ್ ಮೀಟ್ ಮಾಡ್ತೀನಿ, ಬನ್ನಿ ನಿಮ್ಗೆ ಸರ್ಪ್ರೈಸ್ ಆಗಿರುತ್ತೆ, ತುಂಬಾ ಖುಷಿ ಆಗುತ್ತೆ, ತುಂಬಾ ಸಪೋರ್ಟ್ ಇರುತ್ತೆ, ತುಂಬಾ ದೊಡ್ಡ ಪರ್ಸನ್ ಇಂಡಸ್ಟ್ರಿಗೆ ಹಾಗೆ ಹೀಗೆ ಅಂತೆಲ್ಲ ಕರೀತಾರೆ. ನಾವು ಎಲ್ಲೋ ರಾಜಾಜಿನಗರಲ್ಲಿ ಇರ್ತೀವಿ, ನಾನು ಡೈರೆಕ್ಟ್ರು. ಎದ್ನೋ ಬಿದ್ನೋ ಖುಷಿಯಾಗಿ ಹೋಗ್ತೀವಿ. ಇಬ್ರು ನಾಳೆ ನನಗೂ ಸಿನಿಮಾ ಅನೌನ್ಸ್ ಮಾಡ್ತಾರಲ್ಲ, ಪ್ರೊಡ್ಯೂಸರ್ ಕರೆದಿದ್ದಾರೆ ಹೋಗೋಣ ಹಂಗೆ ಹೀಗೆ ಅಂತಂದಾಗ ಜಯನಗರ ಕ್ಲಬ್‌ಗೆ ಹೋಗ್ತೀವಿ ಸರ್. ಜಯನಗರ ಕ್ಲಬ್‌ಗೆ ಹೋದಾಗ ನಾವು ಆಲ್ಮೋಸ್ಟ್ ಒಂದು 8:30 ಆಗಿರುತ್ತೆ ನೈಟು. ತುಂಬಾ ದೊಡ್ಡ ಪ್ರೊಡ್ಯೂಸರು ಸರ್. ತುಂಬಾ ದೊಡ್ಡ ಪ್ರೊಡ್ಯೂಸರು ಕನ್ನಡದಲ್ಲಿ. ಆ ತುಂಬಾ ದೊಡ್ಡ ಸೂಪರ್ ಸ್ಟಾರ್‌ಗೆ ಸಿನಿಮಾ ಮಾಡಿರ್ತಕ್ಕಂಥ ಪ್ರೊಡ್ಯೂಸರ್. ಸರ್ ನಾವು ಹೋಗ್ತೀವಿ ಸರ್. ನಾನೇನು ಅಲ್ಲ 2014 ಸರ್ ಇದು. ಅವರು ಪ್ರೊಡ್ಯೂಸರ್ ನಮ್ಮ ಹೀರೋ ಇವರೇ ನಮ್ಮ ಹೀರೋ ಆಗ್ತಿರ್ತಕ್ಕಂಥವ್ರು ರಾಮ್ ಅಂದ್ಬಿಟ್ಟು, ಇವರು ನಮ್ಮ ಡೈರೆಕ್ಟರ್ ಅಂತ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನೂನು ಇಷ್ಟು ದೊಡ್ಡ ಪ್ರೊಡ್ಯೂಸರು, ಗಂಡು ಫ್ಯಾಮಿಲಿ ಇರ್ಬೇಕು, ಬಿಡಪ್ಪ ಏನೋ ಒಂದು ಆಗುತ್ತೆ ಅಂತ ಅಂದ್ಬಿಟ್ಟು ಖುಷಿಯಾಗಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಗೊತ್ತಾ ಸರ್. ಪ್ರೊಡ್ಯೂಸರ್‌ನ ಮೀಟ್ ಮಾಡ್ತಿದೀವಿ ಅಂತಂದ್ರೆ ಒಂದು ದೊಡ್ಡ ಇದು. ಅವರು ಮಾತಾಡ್ಸಂದಾಗ ಏನಾಗತ್ತೆ, ಅವರು ಈಗ ನನ್ನ ನೋಡಿ ಇವನ್ ಮಗಕ್ಕೆ ಯಾರಾದ್ರೂ ಹೀರೋ ಆಗ್ತಾರ, ಇವಾಗ ದುಡ್ಡು ಹಾಕ್ತಿದ್ಯಲ್ಲ, ನಾನಲ್ಲಿ ಯಾರ್ದೋ ದೊಡ್ಡ ಸ್ಟಾರ್ ಸಿನಿಮಾ ಮಾಡ್ತಾ ಇದೀನಿ, ಅಲ್ಲಿ ಬಂದ್ ಹಾಕು 1 to ಡಬಲ್ ಕೊಡ್ತೀನಿ, ಮಕ್ಕಕ್ಕೆ ನಾಯಿನೂ ಬಂದು ಸಿನಿಮಾ ನೋಡಲ್ಲ, ಅವ್ನು ಇರೋದ್ ನೋಡು ಒಳ್ಳೆ ಟಿಬಿ ಪೇಷಂಟ್ ತರ ಇದಾನ ಅವನು, ಹೆಂಗಿದಾನೆ ಒಳ್ಳೆ ಅಡಕೆ ಮರ ತರ ಇದಾನೆ, ಅವ್ನ ಮಕ್ಕಕ್ಕೆ ಯಾರು ಸಿನಿಮಾ ನೋಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರ್. ನಾನು ಹೀಗೆ ನಿಂತಿರ್ತೀನಿ, ನಮ್ಮ ಡೈರೆಕ್ಟರ್ ಹೀಗೆ ನಿಂತಿರ್ತಾರೆ. ಅಂದ್ರೆ ಅಲ್ಲೇ ಅರ್ಥ ಆಯ್ತು ನನ್ನ ಸತ್ಯ ಏನು ಅಂತ ಅಂದ್ಬಿಟ್ಟು ನಾನು ಸಿನಿಮಾ ಸ್ಟಾಪ್ ಇದು ಔಟ್ ಅಂತ ಅಂದ್ಬಿಟ್ಟು ಪ್ರೊಡ್ಯೂಸರು ನಾಳೆಲ್ಲ ಸ್ಟಾರ್ಟ್ ಮಾಡೋಣ ಅಂತಂದಿರ್ತಾರೆ. ಸಿನಿಮಾ ಸ್ಟಾಪ್ ಮಾಡ್ತಾರೆ ಸರ್. ಅಂದ್ರೆ ಏನಂತಂದ್ರೆ ಸರ್ ಅರ್ಥ, ಯಾರ್ದೋ ಅವ್ರಿಗೆ ಯಾರಂತ ನನ್ಗೆ ಗೊತ್ತಿಲ್ಲ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಅವರ ಮತ್ತಿನ ಅಮಲಿನಲ್ಲಿ ನಮ್ಮ ಜೀವನನ ನಾವು ಏನು ಕಷ್ಟಪಟ್ಟಿದ್ವಿ, ನಾವೇನ್ ಮಾಡಿದೀವಿ ಅಂತ 1 ಸೆಕೆಂಡ್ ಥಿಂಕು ಮಾಡ್ದಲೆ
ಅವ್ರು ನಮ್ಮ ಲೈಫ್ನ ಹೀಗೆ ಹರಿದಾಕ್ತಾರೆ ಸರ್. ಸುಮ್ಮನೆ ಹೀಗೆ 1 ಸೆಕೆಂಡಿಗೆ ಹಿಂಗೆ ಹರಿದಾಕ್ತಾರೆ. ಅಂದ್ರೆ ನಮ್ಮ ಅಷ್ಟು ತಿಂಗಳು ಶ್ರಮ ಅವ್ರ ಮಾತನ್ನ ಅವ್ರು ಕೇಳಿದಾಗ ಏನಾಗುತ್ತಂದ್ರೆ ಆ ಪ್ರೊಡ್ಯೂಸರ್‌ಗೆ ಇಲ್ಲ ಹೀರೋ ಚೇಂಜ್ ಮಾಡು, ಡೈರೆಕ್ಟ್ರು ನೀನೇ ಮಾಡು ಅಂತಂದಾಗ ಬಟ್ ಅವತ್ತಿನ ದಿನ ಆ ಡೈರೆಕ್ಟ್ರು ನನ್ನ ಬಿಟ್ಕೊಡಲ್ಲ ಸರ್. ನಾನು ಮಾಡೋದು ಇವ್ರ ಜೊತೆಲೇ ಮಾಡ್ತೀನಿ ಅಂತ ಹೇಳ್ತಾರೆ. ಅವತ್ತು ಆ ಸಿನಿಮಾ ಲೀಡ್ ಆಫ್ ಆಗುತ್ತೆ ಸರ್. ನಾಳೆ ಮಾರ್ನಿಂಗ್ ಮುಹೂರ್ತ ಎಲ್ಲ ಪೇಪರ್ ಆ್ಯಡ್ ಬಂದಿರುತ್ತೆ. ಎಲ್ಲ ಅನೌನ್ಸ್ ಆಗಿರುತ್ತೆ ಸರ್. ಸಿನಿಮಾ ಆ ನೈಟು ಒಂದು 9 ಗಂಟೆ ಮಧ್ಯದಲ್ಲಿ 1 ಸೆಕೆಂಡಲ್ಲಿ ನನ್ನ ಹಿಂಗೆ ನೋಡಿ ಅವರು ಅಂತಂದು ಹರಿದಾಕ್ತಾರೆ ಸರ್ ನನ್ನ ಜೀವನನ. ಅವರು ಇಂಡಸ್ಟ್ರಿನಲ್ಲಿ ಇದ್ದಾರೆ ಸರ್. ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಚೆನ್ನಾಗಿಟ್ಟಿರ್ಲಿ ಸರ್, ನನಗೇನು ಬೇಜಾರಿಲ್ಲ. ಮೇ ಬಿ ಇವತ್ತು ಅವ್ರಿಗೆ ಅದು ನೆನಪಿದೆಯಲ್ಲೋ ಗೊತ್ತಿಲ್ಲ ಸರ್. ಖಂಡಿತ ಅದು ನೆನಪಿರಕ್ಕಿಲ್ಲ ಅನ್ಕೊಂತೀನಿ. ಬಟ್ ನೆನಪಾಗತ್ತೆ. ಬಟ್ ಅವತ್ತು ನಮ್ಮ ಸಿನಿಮಾ ನೋಡಿ ಅವರೂ ಖುಷಿಯಾಗಿ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಲಿ ಅಂತ ಬಯಸ್ತೀನಿ. ಆದ್ರೆ ಇದೊಂದು ಒಂದು ಎಕ್ಸಾಂಪಲ್ ಸರ್. ಇದೇ ತರ ತುಂಬಾ ಫೇಸ್ ಮಾಡಿದೀನಿ ಸರ್. ಅದು ಇವತ್ತು ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಕ್ಯಾಮ್ರಾ ಎದುರುಗಡೆ ಸಿನಿಮಾ ರಿಲೀಸ್ ಆಗ್ತಿದೆ, ಏನೋ ಸಿಂಪತಿಗೆ ಹೇಳ್ತಾ ಇದ್ದಾನೆ ಅನ್ನೋ ತರ ಅನ್ಸುತ್ತೆ. ಖಂಡಿತ ನನಗೆ ಸಿಂಪತಿ ತಗೊಂಡು ಸಿನಿಮಾ ಮಾಡ್ಬೇಕನ್ನೋ ಅವಶ್ಯಕತೆ ನನಗಿಲ್ಲ ಸರ್. ನನ್ನೊಂದು ಗುರಿ ಇಟ್ಕೊಂಡ್ ಬಂದಿದ್ದೀನಿ. ಆ ಗುರಿನ ನಾನು ರೀಚ್ ಆಗ್ಬೇಕನ್ನೋ ಒಂದು ಕ್ಲಿಯರ್, ನಾನು ಯಾವ ರೋಡಲ್ಲಿ ಹೋಗ್ಬೇಕು ಅನ್ನೋದು ನನ್ಗೊಂದು ತುಂಬಾ ಕ್ಲಾರಿಟಿ ಇದೆ ಸರ್. ಇವತ್ತಲ್ಲ ನಾಳೆ ಆಗ್ಲಿ ನಾನೊಂದು ಸಿನಿಮಾ ನಿಲ್ಲೇಬೇಕು ಅನ್ನೋ ಒಂದು ಹಠ ಇದೆ. ನಾನು ಆ ಹಠ ಛಲದ ಹಿಂದೆನೆ ನಾನು ಓಡ್ತಾ ಇದ್ದೀನಿ, ಓಡ್ತೀನಿ. ಅಂದ್ರೆ ಈಗ ಅವಮಾನ ಅಂತೂ ಆಯ್ತು. ನೀವು ಎಷ್ಟೋ ಆಸೆ ಆಕಾಂಕ್ಷೆಗಳು ಇಟ್ಕೊಳ್ತೀರಾ, ಬೆಳಗ್ಗೆದ್ರೆ ನನ್ನ ಸಿನಿಮಾದ ಮುಹೂರ್ತ ಅನ್ನುವಂಥದ್ದು. ಯಾರೋ ಒಬ್ಬ ಸೀನಿಯರ್ ಪ್ರೊಡ್ಯೂಸರ್ ಹೇಳ್ದ ಅನ್ನೋ ಮಾತ್ರಕ್ಕೆ ನಿಮ್ಮ ಪ್ರೊಡ್ಯೂಸರ್ ನಿಮ್ಗೆ ಏನ್ ಹೇಳಿದ್ರು, ಆಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂತ? ಸರ್ ನಾನು ಆಲ್ಮೋಸ್ಟ್ 1 ಇಯರ್ ಸರ್ ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ನನ್ನ ಊರಾಗಿರ್ಬೋದು, ನಾನು ಎಲ್ರಿಗೂ ಹೇಳ್ಕೊಂಡ್ಬಿಟ್ಟಿರ್ತೀನಿ, ನಾಳೆ ನನ್ನ ಮುಹೂರ್ತ, ನನ್ನ ಸಿನಿಮಾ ಸ್ಟಾರ್ಟ್ ಹಿಂಗೆ ಕಂಟ್ರೋದಲ್ಲಿ ಮುಹೂರ್ತ ಅದು ಇದು ಅಂತಂದ್ಬಿಟ್ಟು ಎಲ್ಲ ಕಂಟ್ರೋಲ್ ಬುಕ್ ಆಗಿ ಎಲ್ಲ ಆಗೋಗಿರುತ್ತೆ ಸರ್. ಒಂದು ದೊಡ್ಡ ಗೆಸ್ಟುನು ಅದಕ್ಕೆ ಫಿಕ್ಸ್ ಆಗೋಗಿರ್ತಾರೆ ಮಾರ್ನಿಂಗ್ ಇದಕ್ಕೆ. ಅಂದ್ರೆ ಏನ್ ಗೊತ್ತಾ ಸರ್, ಏನೇ ಆದ್ರೂ ಕಷ್ಟ ಪಡ್ಲೇಬೇಕು ಸರ್. ಕಷ್ಟ ಪಡ್ದಲೆ ಯಾರು ಅಷ್ಟು ಈಸಿಯಾಗೆ ಅದು ನಂತರ ಅಲ್ಲ ಸರ್. ಪ್ರತಿಯೊಬ್ರು ಕಷ್ಟ ಪಟ್ಟೇ ಪಡ್ತಾರೆ ಸರ್. ಅದ್ರಲ್ಲಿ ಯಾರೋ ಒಬ್ರಿಗೆ ದೇವ್ರು ಎಲ್ಲೋ ಒಂದ್ ಕಡೆ ಕೈ ಹಿಡಿತಾನೆ ಸರ್, ನಮ್ಮ ಎಫರ್ಟ್ ಸರಿಯಾಗಿದ್ದಾಗ. ಮತ್ತೆ ಒಂದು ಹೀರೋ ಅನ್ನೋದು, ಒಂದು ಡೈರೆಕ್ಟರ್ ಅನ್ನೋದು, ಹೀರೋಯಿನ್ ಅನ್ನೋದು ಅಷ್ಟು ಈಸಿ ಅಲ್ಲ ಸರ್. ಅದು ಈಗ ಹೋಗಿದ ತಕ್ಷಣ ಸಿಗೋದಿಕ್ಕೆ ಕಡಲೆಪುರಿ ಅಲ್ಲ. ಅದಕ್ಕೊಂದು ತಪಸ್ ಅನ್ನೋದು ಮಾಡ್ಬಿಡ್ಬೇಕಾಗತ್ತೆ. ಅಷ್ಟು ಎಫರ್ಟ್ ಹಾಕಿರ್ಬೇಕಾಗತ್ತೆ. ಅದಕ್ಕೆ ಹಾರ್ಡ್ ವರ್ಕು, ಅದ್ರ ಹಿಂದೆ ಓಡಬೇಕು. ಒಂದೊಂದ್ಸಲಿ ಲಕ್ಕಿದಾಗ ಈಸಿಯಾಗಿ ಸಿಕ್ಬಿಡುತ್ತೆ. ಕೆಲವೊಂದು ಟೈಮ್ ನಾವ್ ಎಷ್ಟೇ ಎಫರ್ಟ್ ಹಾಕಿದ್ರು ಅಷ್ಟು ಸಮಯ ಬರೋವರೆಗೂ ನಾವೇನೂ ಮಾಡೋದಕ್ಕಾಗಲ್ಲ. ನಾವು ವೆಯ್ಟ್ ಮಾಡಲೇಬೇಕಾಗತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.